ಎಲ್ಲೆಲ್ಲೂ ಕೂಡ ಜೈ ಶ್ರೀರಾಮ್ ಅನ್ನೋ ಘೋಷಣೆಗಳು ನಮಗೆ ಕೇಳೋದಕ್ಕೆ ಸಿಗ್ತಾ ಇದೆ. ಕಾರಣ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಪ್ರಾರಂಭ ಆಗಿದೆ. ಜಸ್ಟ್ 25 ದಿನ ಮಾತ್ರ ಬಾಕಿ ಉಳ್ಕೊಂಡಿದೆ. ರಾಮನೂರಿನಿಂದ ನಿಮ್ಮ ರಿಪಬ್ಲಿಕ್ ಗಾರ್ಡ್ ಪ್ರತಿ ಕ್ಷಣದ ಮಾಹಿತಿಯನ್ನ ನಿಮ್ಮ ಮನೆಗಳಿಗೆ ತಲುಪಿಸುವ ಕೆಲಸ ಮಾಡ್ತಾ ಇದೆ. ಯಾವ ರೀತಿ ಸಂಭ್ರಮ ಸಿದ್ಧತೆಗಳಾಗಿದೆ ರೈಲ್ವೆ ಉದ್ಘಾಟನೆ, ಏರ್ಪೋರ್ಟ್ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ತಿಂಗಳು 30ಕ್ಕೂ ಕೂಡ ಆಗಮಿಸಲಿದ್ದಾರೆ. ಇದೆಲ್ಲದರ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಎಸ್, ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆ ಕಂಡು ಕೇಳರಿಯದ ರೀತಿಯಲ್ಲಿ ಬದಲಾಗ್ತಿದೆ. ಇಡೀ ಅಯೋಧ್ಯೆಯ ಚಿತ್ರಣವೇ ಚೇಂಜ್ ಆಗಿದೆ. ಅಯೋಧ್ಯೆಯ ಗಲ್ಲಿ ರಸ್ತೆ ಅಭಿವೃದ್ಧಿ ಕಾಣ್ತಿವೆ. ಇನ್ನೇನು ಕೆಲವೇ ದಿನದಲ್ಲಿ ಕೋಟ್ಯಾಂತರ ಭಾರತೀಯರ ಕನಸು ನನಸಾಗಲಿದೆ. ಆ ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ಹಿಂದೂ ಹೃದಯ ಸಾಮ್ರಾಟರು ಕಾತರದಿಂದ ಕಾಯ್ತಿದ್ದಾರೆ. ರಾಮ ಮಂದಿರ ಲೋಕಾರ್ಪಣೆಗೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಗೆ ಭೇಟಿ ಕೊಡ್ತಿದ್ದಾರೆ. ಇದೇ ಶನಿವಾರ ಪ್ರಧಾನಿ ಮೋದಿ ಅಯೋಧ್ಯೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೈಲು ನಿಲ್ದಾಣ ಉದ್ಘಾಟಿಸಲಿದ್ದಾರೆ. ಈ ಮಧ್ಯೆ ಅಯೋಧ್ಯೆ ಏರ್ಪೋರ್ಟ್ನ ಫೋಟೋಗಳು ರಿಲೀಸ್ ಆಗಿದ್ದು ಕಣ್ಮನ ಸೆಳೆದಿದೆ. ಪ್ರಧಾನಿಯ ಸ್ವಾಗತಕ್ಕಾಗಿ ಅಯೋಧ್ಯೆಯಲ್ಲಿ ಭರದ ಸಿದ್ಧತೆ ನಡೀತಾ ಇದೆ. ಹೂಗಳು, ತಳಿರು ತೋರಣಗಳಿಂದ ಅಯೋಧ್ಯವನ್ನ ಸಿಂಗರಿಸಲಾಗ್ತಿದೆ. ಅಯೋಧ್ಯೆಯಲ್ಲಿ ಖಾಕಿ ಅಭೇದ್ಯ ಕೋಟೆ ನಿರ್ಮಾಣವಾಗಿದೆ. ಈ ಮಧ್ಯೆ ರಾಮೇಶ್ವರಂನಿಂದ ಹೊರಟಿದ್ದಂಥ 600 ಕೆಜಿ ತೂಕದ ಬೃಹತ್ ಗಂಟೆ ಅಯೋಧ್ಯೆ ತಲುಪಿದೆ. ಸೆಪ್ಟೆಂಬರ್ 17ರಂದು ತಮಿಳುನಾಡಿನ ರಾಮೇಶ್ವರಂನಿಂದ ರಥಯಾತ್ರೆಯ ಮೂಲಕ ಹೊರಟಿತ್ತು. ಈ ಬೃಹತ್ ಗಂಟೆ 4.1 ಅಡಿ ಎತ್ತರವಿದೆ ಮತ್ತು ಜೈ ಶ್ರೀರಾಮ್ ಬರಹವನ್ನ ಹೊಂದಿದೆ. 613 ಕೆಜಿಯ ಈ ಗಂಟೆ ಬಾರಿಸಿದಾಗ ದೇವಾಲಯ ಪಟ್ಟಣದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಶಬ್ದ ಕೇಳಿಸುತ್ತದೆ. ಅಲ್ಲದೆ ಗಂಟೆಯ ಶಬ್ದವು ಓಂ ಅನ್ನ ಪ್ರತಿಧ್ವನಿಸುತ್ತದೆ. ರಾಮೇಶ್ವರದಿಂದ ಅಯೋಧ್ಯೆಯವರೆಗೆ 10 ರಾಜ್ಯಗಳನ್ನು ಹಾದು 4500 ಕಿಲೋಮೀಟರ್ ಪ್ರಯಾಣಿಸಿ ಈ ಗಂಟೆಯನ್ನ ಅಯೋಧ್ಯೆಗೆ ತರಲಾಗಿದೆ. ಒಟ್ನಲ್ಲಿ ಇಡೀ ದೇಶದ ಚಿತ್ತ ಶ್ರೀರಾಮನಗರಿ ಅಯೋಧ್ಯೆಯತ್ತ ನೆಟ್ಟಿದೆ. ರಾಮ ಮಂದಿರವನ್ನ ಕಣ್ತುಂಬಿಕೊಳ್ಳಲು ಕೋಟ್ಯಾಂತರ ಭಾರತೀಯರು ಜಾತಕ ಪಕ್ಷಿಯಂತೆ ಕಾಯ್ತಿದ್ದಾರೆ. ಶತಮಾನಗಳ ಕಾಯುವಿಕೆಗೆ ಜನವರಿ 22ಕ್ಕೆ ತೆರೆ ಬೀಳಲಿದೆ.